ಇವತ್ತು ನಮ್ಮನೇಲಿ ಏನು ಸ್ಪೆಷಲ್ ಅಂದರೆ ಮಾವಿನಕಾಯಿ ಗೊಜ್ಜು. ಬಿಸಿ ಬಿಸಿ ಅನ್ನದ ಜೊತೆ ಮಾವಿನಕಾಯಿ ಗೊಜ್ಜು, ಆಮೇಲೆ ಒಂದು ಸ್ವಲ್ಪ ತುಪ್ಪ. ಮಾವಿನಕಾಯಿ ತೊಕ್ಕು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, 1 ಸ್ಪೂನು ಮೆಂತ್ಯಕಾಳು, 2 ಮೆಣಸಿನ್ಕಾಯಿ, ಕರಿಬೇವು, 2 ಈರುಳ್ಳಿ, ಸ್ವಲ್ಪ ಅರಿಶಿಣ, 1 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿರೋದು, ಸಾಂಬಾರು ಪುಡಿ 2 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್, 1 ಹಸಿ ಮಾವಿನಕಾಯಿ, ಸ್ವಲ್ಪ ಕೊತ್ತಂಬರಿ. ಮ್ಯಾಂಗೋ ತೊಕ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಸ್ಟವ್ ಹಚ್ಚಿ ಪ್ಯಾನ್ ಇಡಿ. ಪ್ಯಾನ್ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಎಣ್ಣೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಆದಮೇಲೆ ಹಸಿ ಮೆಣಸಿನ್ಕಾಯಿ, ಕರಿಬೇವು. ಅದೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಇದು ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಬೇಗ ಫ್ರೈ ಮಾಡಬೇಕಾದ್ರೆ 1 ಟಿಪ್ಪು ಈರುಳ್ಳಿ ಹಾಕಿದ್ಮೇಲೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಬೇಗ ಆವಾಗ ಈರುಳ್ಳಿ ಬೇಗ ಬೇಯುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು 1 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಒಂದು ಸ್ವಲ್ಪ ಬೇಯಬೇಕಂದ್ರೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿಡಿ. ಈಗ ಟೊಮೆಟೊ ಬೆಂದಿದೆ ಅಂತ ನೋಡಿ. ಈಗ ಟೊಮೊಟೊ ನೀಟಾಗಿ ಬೆಂದಿದೆ. ಈಗ ಹುಣಸೆಹಣ್ಣು ನೀರಲ್ಲಿ ನೆನೆಸಿದ್ರಲ್ಲ ಅದು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ. ಅದೊಂದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ನೀಟಾಗಿ ಎಣ್ಣೆ ಬಿಟ್ಕೊಬೇಕೀಗ. ಪ್ಲೇಟ್ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆದಷ್ಟು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಕ್ಲೋಸ್ ಮಾಡಿ. ಮತ್ತೆ ಓಪನ್ ಮಾಡಿ ನೋಡಿ. ಈಗ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾಗ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳಿ. ಅವಾಗ ಹೇಳಿದಲ್ವ, ಧನಿಯಾ ಪುಡಿ 1 ಸ್ಪೂನ್, ಸಾಂಬಾರು ಪುಡಿ 2 ಸ್ಪೂನ್, ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ಆಗಲೇ ಒಂದು ಸ್ವಲ್ಪ ಹಾಕಿದ್ರಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಈಗ ಮ್ಯಾಂಗೋ ಹಾಕೊಳ್ಳಿ. ಕಟ್ ಮಾಡಿರೋ ಮ್ಯಾಂಗೋ ಚೆನ್ನಾಗಿ ಮಿಕ್ಸ್ ಮಾಡಿ.
ಮ್ಯಾಂಗೋ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಸಿಪ್ಪೆ ತೆಗಿಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ. ಮ್ಯಾಂಗೋ ಒಂದು ಸ್ವಲ್ಪ ಸಾಫ್ಟ್ ಆಗೋದು. ಈಗ ಓಪನ್ ಮಾಡಿ ಮ್ಯಾಂಗೋ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಹೇಗೆ ನೋಡಬೇಕು ಅಂದರೆ ಫೋರ್ಕ್ ಎತ್ಕೊಂಡು ಹಿಂಗೆ ಮಾಡಿದ್ರೆ ಫೋರ್ಕ್ ಒಳಗಡೆ ಹೋಗಬೇಕು. ಈಗ ಮ್ಯಾಂಗೋ ನೀಟಾಗಿ ಬಂದಿದೆ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೆಲ್ಲು ಘಮ ಇದೆ. ಸ್ಮೆಲ್ ಹೇಗಿದೆ? ಸಕ್ಕತ್ತಾಗಿದೆ. ಈಗ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಈಗ ಇವಾಗೇ ಬಾಯಲ್ಲಿ ನೀರು ಉಳಿತಾ ಇದೆ. ನೀವು ಯಾಕೆ ತಡ ಮಾಡ್ತೀರಾ? ಹೆಂಗೂ ಮಾವಿನಕಾಯಿ ಸೀಸನ್ ಬಂತಲ್ವಾ, ಮಾವಿನಕಾಯಿ ತೊಗೊಂಬಂದು ಗೊಜ್ಜು ಮಾಡಿಕೊಂಡು ತಿನ್ನಿ. ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನಂತೂ ಮಾವಿನಕಾಯಿ ಸೀಸನ್ ಬಂದರೆ ಈ ಡಿಶ್ ಅಂತೂ ಮಿಸ್ಸೇ ಮಾಡಲ್ಲ. ಬಿಸಿ ಅನ್ನದ ಜೊತೆ ಮಾವಿನಕಾಯಿ ಗೊಜ್ಜು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.